ಈ ಮಾಯ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಕೃಷ್ಣ ರುಕ್ಕು ಇದೇ 9ನೇ ತಾರೀಕಿಂದ ಬರ್ತಾ ಇದೆ. ರುಕ್ಕು ನಮ್ಮ ಜೊತೆ ಇದ್ದಾರೆ, ಮಾತಾಡೋಣ. ಮೌನ ಗುಡ್ಡೆ ಮನೆ. ಈ ಗುಡ್ಡೆ ಮನೆ ಅಂದ್ರೇನು? ಗುಡ್ಡೆ ಮನೆ ಅಂದ್ರೆ ಅದು ನಂದು ಫ್ಯಾಮಿಲಿ ನೇಮ್. ಬೇಸಿಕಲಿ ನಾನು ಕೊಡಗಿನವಳಾಗಿರೋದ್ರಿಂದ ಗುಡ್ಡೆ ಮನೆ ಅಂತ ಇದೆ. ಸ್ವಲ್ಪ ಎಲ್ಲರೂ ಸಹ ಕೇಳ್ತಾರೆ ಏನ್ ಗುಡ್ಡೆ ಮನೆ ಅಂತ. ಎಷ್ಟೋ ಜನ ಗುಡ್ಡೆ ಮಾಂಸ ಅಲ್ಲ ಅಂತ ತಮಾಷೆ ಮಾಡ್ತಾರೆ. ಸೊ ಪ್ಲೀಸ್ ಆತರ ಎಲ್ಲ ಮಾಡ್ಬೇಡಿ. ಅದು ನನ್ನ ಆನ್ಸಿಸ್ಟರ್ ಅವ್ರು ಇಟ್ಟಿರೋದು. ಸೊ ಆತರ ಎಲ್ಲ ಮಾಡ್ಬೇಡಿ. ಸೊ ಕ್ಲಾರಿಫಿಕೇಶನ್ ಸಿಕ್ತು ಅನ್ಸುತ್ತಲ್ವಾ? ಗುಡ್ಡೆ ಮನೆ ಅಂದ್ರೆ ಗುಡ್ಡೆ ಮಾಂಸ ಅಂತೆಲ್ಲ ಅಂದ್ಬಿಟ್ರೆ ಹೌದೌದು. ಅಯ್ಯೋ ನನ್ನ ಫ್ರೆಂಡ್ಸ್ ಎಲ್ಲ ಹಾಗೆ ನಂಗೆ ತಮಾಷೆ ಮಾಡೋದು. ಒಬ್ಬೊಬ್ರಿಗೆ ಅದು ಗೊತ್ತಾಗಲ್ಲ, ಅಂದ್ರೆ ತಲೆಗೆ ಹೊಳಿಯಲ್ಲ ಗುಡ್ಡೆ ಮನೆ ಅನ್ನೋದು. ಅದಕ್ಕೆ ಬಂದು ಟಕ್ ಅಂತ ಹೇಳ್ಬಿಡ್ತಾರೆ. ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಟಿಪಿಕಲ್ ಗರ್ಲ್. ಬಳೆ ಎಲ್ಲ ಚೆನ್ನಾಗಿದೆ. ಚಾಯ್ಸ್ ಮಾಡಿದ್ರಿ? ಯಾವ ಮಾರ್ಕೆಟ್ ಅಲ್ಲಿ ತಗೊಂಡ್ರಿ? ಇದು ಆಕ್ಚುಲಿ ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿರೋದು. ಬಟ್ ಇದಕ್ಕೆ ಸೂಟ್ ಆಗ್ತಾ ಇದೆ ಅಂತ ಇವತ್ತು ಹಾಕೊಂಡ್ರಿ. ಜುಮ್ಕಿ ಎಲ್ಲ ಶಾಪಿಂಗ್ ಎಲ್ಲ ಹೆಂಗ್ ಮಾಡಿದ್ರಿ ಅಂತ? ಮುಗ್ಬೊಟ್ಟು ಇದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರೆ. ಯಾಕಂದ್ರೆ ನಾವೆಲ್ಲ ಕರೆಕ್ಟ್ ಮ್ಯಾಚಿಂಗ್ ಎಲ್ಲ ಹಾಕೊಂಡ್ ಬರ್ತೀವಿ. ಸೊ ಮ್ಯಾಚಿಂಗ್ ಇದೆ ಅಲ್ಲ. ನಾನ್ ಮುಂಚೆಯಿಂದ ಹಾಗೆ ನನ್ಗೆ ರೆಡಿ ಆಗೋದಂದ್ರೆ ತುಂಬಾ ಇಷ್ಟ. ಅದ್ರಲ್ಲೂ ಆನ್ ಸ್ಕ್ರೀನ್ ಕಾಣಿಸ್ಕೊಳ್ತಾ ಇದ್ದೀನಿ ಅಂದಾಗ ನನ್ಗೆ ಎಲ್ಲಾನು ಪರ್ಫೆಕ್ಟ್ ಆಗಿರ್ಬೇಕು. ಸೊ ಎಲ್ಲಾನು ನಾನೇ ರೆಡಿ ಮಾಡ್ಕೊಡೋದು ಆಲ್ಮೋಸ್ಟ್. ಅಂಡ್ ನಂಗೆ ಇಷ್ಟ ರೆಡಿ ಆಗೋದಂದ್ರೆ ತುಂಬಾ ಇಷ್ಟ. ಬಟ್ ಇದ್ರಲ್ಲಿ ಸ್ವಲ್ಪ ಎಲ್ಲದಲ್ಲೂ ನಾನು ಮಿನಿಮಲ್ ಮಾಡಿ ಇಷ್ಟ ಹಾಕೊಂಡಿರೋದು. ಹೌದೌದು. ಇಲ್ಲಾಂದ್ರೆ ಯಾಕಂದ್ರೆ ನಾನು ಮುಂಚೆ ಪಾತ್ರದಲ್ಲಿ ನೋಡಿರ್ತೀರಾ, ಇಷ್ಟು ಬಳೆ ಅಂಡ್ ಡಿಫ್ರೆಂಟ್ ನೋಸ್ ಪಿನ್ನು ಎಲ್ಲ ಡಿಫ್ರೆಂಟ್ ಆಗಿರ್ಬೇಕು. ಇವಾಗೆಲ್ಲ ಮಿನಿಮಲ್ ಮಾಡ್ಕೊಂಡಿದ್ದೀನಿ. ಎಸ್. ಈಗ ಕೃಷ್ಣ ರುಕ್ಕು ಹೆಂಗ್ ಬಂದ್ರಿ ನೀವು? ಹೆಂಗಿದ್ರಿ ಸೆಲೆಕ್ಟ್ ಆದ್ರಿ? ಕೃಷ್ಣ ರುಕ್ಕಿಗೆ ಹೆಂಗ್ ಬಂದೆ ಅಂದ್ರೆ ಇವಾಗ ಸದ್ಯದಲ್ಲಿ ಕಾರಲ್ಲಿ ಬಂದೆ. ಸೂಪರ್. ಒಂದು ಸ್ಲೋ ಕ್ಲಾಪ್ ಬೇಕಿದಕ್ಕೆ. ಕಾರಲ್ಲಿ ಬಂದ್ಬಿಟ್ಟು ಹೆಂಗ್ ಇಳಿದ್ರಿ? ಹಾಗೆ ಕಾಲಲ್ಲಿ ನಡ್ಕೊಂಡ್ ಬಂದೆ, ರೆಡಿ ಆದೆ, ಇಲ್ಲಿ ಬಂದೆ. ರೆಡಿ ನೀವು ಕೈಯಲ್ಲಿ ನೀವೇ ಆದ್ರೆ? ನಾನೇ ಆಗೋದು. ಮೇಕಪ್ ಸಹ ನಾನೇ ಮಾಡ್ಕೊಳ್ಳೋದು. ಹೇರ್ ಸ್ಟೈಲ್ ಮಾತ್ರ ಅವ್ರು ಮಾಡ್ತಾರೆ, ಬಿಟ್ರೆ ಮೇಕಪ್ ಎಲ್ಲ ನಾನೇ ಮಾಡ್ಕೊಳ್ಳೋದು. ಆಕ್ಚುಲಿ ಇದು ನಂಗೆ ತುಂಬಾ ಖುಷಿ ಆಯ್ತು. ಪಾಪ ಇಷ್ಟು ಇಂಟರ್ವ್ಯೂಸ್ ಕೊಟ್ಟು ಸುಸ್ತಾಗಿದ್ರು ಕೂಡ ಆ ಲಾಜಿಕ್ ಇಟ್ಟು ಮಾತಾಡ್ತಿದ್ದಾರೆ. ಹ್ಯೂಮರ್ ತುಂಬಾ ಇದೆ, ಏನ್ ಮಾಡೋದು. ಅದ್ ನಮ್ಗೆ ಬೇಕಾಗಿರೋದು ಆಕ್ಚುಲಿ. ಏನೆಲ್ಲ ಕ್ವಶನ್ ಕೇಳಿದ್ರು ಪಾಪ? ಇಲ್ಲಿ ತುಂಬಾ ಜನ ರಿಪೋರ್ಟರ್ಸ್ ಕೂತಿದ್ರು. ಆಕ್ಚುಲಿ ಎಲ್ಲ ಅದೇ ಕ್ವಶನ್ ಕೇಳಿದ್ದು. ನೆಕ್ಸ್ಟ್ ಇವಾಗ ನಂದು ಅಂದ್ರೆ ಲಾಂಗ್ ಟರ್ಮ್ 5 ವರ್ಷದ ಟರ್ಮ್ ಬೇರೆ ಇದೆ ಅಲ್ಲ. ಇವಾಗ ಎಲ್ರ ಮುಂದೆ ಹೇಳ್ಬಿಟ್ರು ಇನ್ ಹೇಗೆ ನಿಮ್ದು ಲೈಫ್ ಹೇಗೆ ಅಂತೆಲ್ಲ ಹೇಳಿದ್ರು. ಪಾಪ ನನ್ ಮದ್ವೆ ಬಗ್ಗೆ ತುಂಬಾ ಟೆನ್ಷನ್ ಇದೆ ಎಲ್ರಿಗೂನು. ಸೊ ನಾನು ಅದ್ರ ಬಗ್ಗೆ ಆನ್ಸರ್ ಮಾಡಿ ಬೇಜಾರಾಗಿದೆ. ಅಯ್ಯೋ ಅದ್ರ ಬಗ್ಗೆ. ಅದಕ್ಕೆ ನಾನು ಯಾರ ಮದ್ವೆ ಅಟೆಂಡ್ ಮಾಡಲ್ಲ. ಎಸ್, ಅದೇ ಕ್ವೆಶನ್. ಅದು ಬಿಟ್ರೆ ಕೃಷ್ಣ ರುಕ್ಕು ನಮ್ಮ ತಂಡದ ಬಗ್ಗೆ ಕೇಳಿದ್ರು. ಸೀರಿಯಲ್ ಹೇಗ್ ನಡೀತಾ ಇದೆ, ಶೂಟಿಂಗ್ ಹೇಗಾಗ್ತಿದೆ, ಆಟೋ ಬಗ್ಗೆ, ಆಟೋ ರಾಣಿ. ಅದು ಹೇಳ್ಬೇಕು ಅಂದ್ರೆ ಅದ್ರ ಬಗ್ಗೆ ಹೇಳೋಕ್ ಮಾತೇ ಇಲ್ಲ. ಬಿಕಾಸ್ ತುಂಬಾ ಕಷ್ಟ ಅನ್ನಿಸ್ತು ಫಸ್ಟಿಗೆ. ಆಮೇಲೆ ನಾನು ಯೂಸ್ ಟು ಆಗ್ಬಿಡ್ತು. ಬೆಳಗಿಂದ ಸಂಜೆವರೆಗೂ ಎಷ್ಟು ಬಾಡಿಗೆ ಮಾಡಿದೀನಿ ನೆನಪಿಲ್ಲ. ಬಟ್ ಅದನ್ನೆಲ್ಲ ಅಂದ್ರೆ ಎಷ್ಟು ಚಾನ್ಸ್ ಅಲ್ವಾ ನೋಡಿ. ಸೀರಿಯಲ್ ಇಂದನೂ ಅರ್ನ್ ಮಾಡ್ತಿದ್ರಿ, ಆಟೋ ಓಡಿಸಿನೂ ಅರ್ನ್ ಮಾಡಿ. ಇಲ್ಲ, ಅದನ್ನೆಲ್ಲ ನಮ್ಮ ಚಾನೆಲ್ ಅವ್ರು ತಗೊಂತಾರೆ. ಸುಮ್ನೆ ಹೇಳ್ದೆ, ಏನು ಅರ್ನಿಂಗ್ ಮಾಡಿಲ್ಲ, ಸುಮ್ನೆ ಕಾಲು ಇಳಿತಿದ್ದಷ್ಟೇ. ಎಂತ ಸಹ ಅರ್ನಿಂಗ್ ಮಾಡಿಲ್ಲ. ಬಟ್ ಖುಷಿಯಾಗಿ ಸೇಫ್ ಆಗಿ ಎಲ್ರನ್ನು ಡ್ರಾಪ್ ಮಾಡಿ ಪಿಕ್ ಮಾಡಿ ಖುಷಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀನಿ. ಇನ್ನೆಂತ ಬೇಕು? ಅವರಿಗೆ ಬೋರ್ ಆಗದೆ ಇರೋ ತರ ಹತ್ತದಾಗಿಂದ ಇಳಿಯೋವರೆಗೂ ಮಾತಾಡ್ಸಿದ್ದೀನಿ. ಬಾಯಿ ನೋವು ಬಂದ್ರು ಮಾತಾಡ್ಸಿದ್ದೀನಿ. ಮಾಸ್ಕ್ ಹಾಕೊಂಡಿದ್ದೆ ಅಲ್ಲ, ನನ್ ಬಾಯಿ ನೋವು ಬಂದ್ರು ಅವ್ರಿಗೆ ಗೊತ್ತಾಗಲ್ಲ. ಸೊ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀನಿ. ಬಟ್ ನೀವೀಗ ಮಾತಾಡುವಾಗ ನಂಗೊಂದು ಸ್ಲ್ಯಾಂಗ್ ಬಂತು, ಎಂತ ಸಹ ಅಂತ. ಇದು ನೋಡ್ದಾಗ್ಲೇ ಕೇಳ್ದಾಗ್ಲೇ ಗೊತ್ತಾಗ್ಬಿಡುತ್ತೆ ನಮ್ಮ ಮಂಗಳೂರಿನ ಜನ ಅಂತ. ಎಂತ ಹೇಳ್ತೀರಾ? ಮಂಗಳೂರಿನ ಜನ ಎಲ್ಲ ಬರ್ಬೇಕು ಅಂದ್ರೆ ನೋಡ್ಬೇಕಲ್ಲ, ಅವರು ನಿಮ್ಮನ್ನ ವೆಲ್ಕಮ್ ಮಾಡ್ಬೇಕಲ್ಲ. ಸೊ ಅವ್ರು ಸ್ವಲ್ಪ ಡಿಫ್ರೆಂಟ್ ಆಗಿ ವೆಲ್ಕಮ್ ಮಾಡಿ ಅಂದ್ರು. ಡಿಫ್ರೆಂಟ್ ಆಗಿ ವೆಲ್ಕಮ್ ಮಾಡಿ ಅಂದ್ರೆ ನಿಮ್ಮ ಊರಿನ ಮಗಳು ನಾನು. ಸೊ ನಿಮ್ಗೆ ಇಲ್ಲಿವರೆಗೂ ನನಗೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ. ಮಂಗಳೂರು ನನಗೆ ಒಂದು ಲೈಫ್ ಕೊಟ್ಟಿದೆ, ಹೊಸ ಲೈಫ್ ಕೊಟ್ಟಿದೆ. ನನ್ನ ಲೈಫಲ್ಲಿ ಯೂಟರ್ನ್ ಬಂದಿದೆ ಮ್ಯಾಂಗ್ಳೂರ್ ಬಂದ್ಮೇಲೆ. ಸೊ ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಹೀಗೆ ಇರಲಿ. ಮಸ್ತ್ ಪ್ರೀತಿ ಉಪ್ಪಡ್ ಏನವೇತ. ಆ್ಯಂಡ್ ಐ ಲವ್ ಯು ಕುಡ್ಲಾ. ಅಂಡ್ ಆಲ್ಮೋಸ್ಟ್ ಇಲ್ಲ ಮಾತ ಅಲ್ಪನೆ ಉಪ್ಪುನು, ಬಟ್ ಏನ್ ಪೋದ್ ಬರೋಂದು ಉಪ್ಪೆ ಯಾ. ಅಂಡ್ ಎನ್ನ ಮಸ್ತ್ ಫ್ರೆಂಡ್ಸ್ ಮಾತ ಅಲ್ಪನೆ ಉಪ್ಪುನು, ಯಾನ್ ಕಾಲೇಜ್ ಮಾತ ಅಲ್ಪನೆ ಅಂತೀನಿ. ಸೊ ಈತ್ ನೆಟ ಎಂಕ್ ಏತ್ ಸಪೋರ್ಟ್ ಕೊಡ್ತಾರ. ಎನ್ನ ಹೊಸ ಪ್ರಾಜೆಕ್ಟ್ ಇಲ್ಲ ಅನ್ಸನೆ ಕೊರ್ಲೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು.
ಎಲ್ಲರನ್ನೂ ಕರಿಬೇಕು ಯಾಕಂದ್ರೆ ಈಗ ಇದು ಎಸ್ಪೆಷಲಿ ಇದು ಮ್ಯಾಂಗ್ಳೂರಿಯನ್ಸಿಗೆ ಕೊಟ್ಟಿದ್ದು. ಈಗ ನಾವೆಲ್ಲರಿಗೂ ಇವಾಗ ಎಲ್ರಿಗೂ ಕರೆಯೋದಕ್ಕೆ ನಾನು ಮಾರ್ಚ್ 9ನೇ ತಾರೀಕಿಂದ 6ವರೆಗೆ ನಮ್ಮ ಕೃಷ್ಣರಕ್ಕೂ ಎಲ್ಲ ಕಡೆ ರಾಜಿಯಾದಂಥ ಕಾಣಿಸ್ಕೊಳ್ತಾ ಇದೆ. ಸೊ ಖಂಡಿತವಾಗ್ಲೂ ಝೀ ಕನ್ನಡದಲ್ಲಿ ಮಿಸ್ ಮಾಡಿದೆ ನೋಡಿ ಆಯಿತಾ. ಅದನ್ನು ಒಂದು ಇಂಪಾರ್ಟೆಂಟ್ ಹೇಳಬೇಕು. ಝೀ ಕನ್ನಡದಲ್ಲಿ ಮಾರ್ಚ್ 9ನೇ ತಾರೀಕಿಂದ ಸಂಜೆ 6ವರೆಗೆ ಪ್ರಸಾರವಾಗ್ತಿದೆ ಕೃಷ್ಣರಕ್ಕೂ. ನಿಮ್ಮ ಪ್ರೀತಿ ಬೆಂಬಲ ಸದಾ ನಮ್ಮ ಮೇಲೆ ಹಾಗೇ ಇರಲಿ, ನಮ್ಮ ತಂಡದ ಮೇಲಿರಲಿ. ಆ್ಯಂಡ್ ವಿತ್ ದ ಬ್ಯಾಂಗ್ ಆಟೋದಲ್ಲಿ ಬರ್ತಾ ಇದ್ದೀನಿ ಖುಷಿಯಾಗಿ. ಸೊ ತಪ್ಪದೆ ನೋಡಿ, ಓಕೆನಾ? ಖಂಡಿತ ಆಟೋ ರಾಣಿಯನ್ನು ತಪ್ಪದೆ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.